ಕೆಸಿಸಿಗೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ. ಭರ್ಜರಿಯಾದಂತಹ ತಾಲೀಮಲ್ಲಿ ಎಲ್ಲ ಆಟಗಾರರು ಕೂಡ ಇದ್ದಾರೆ, ಸ್ಟಾರ್ ಆಟಗಾರರು ಕೂಡ ಇದ್ದಾರೆ. ನನ್ನ ಜೊತೆಗೆ ಈಗ ಮೇನ್ ಪ್ಲೇಯರ್ ಅಂದ್ರೆ ಈ ಸೀಸನ್ನ ಮೇನ್ ಪ್ಲೇಯರ್ ಅಂತಾನೆ ಹೇಳ್ಬೋದು, ಸ್ಟಾರ್ ಆಟಗಾರರು ಶಿವಣ್ಣ ಅವರು ತಾಲೀಮ್ ಮಾಡ್ತಿದ್ದಾರೆ, ಭರ್ಜರಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅವರೇ ನನ್ನ ಜೊತೆಗಿದ್ದಾರೆ, ಅವ್ರು ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಹೇಗಿದೆ ಸರ್ 4ನೇ ಸೀಸನ್ನು? ಏನು ಅನ್ಕೊಂಡಿದ್ದೀರಿ? ಯಾವ ಥರದ ತಾಲೀಮು? ಇವತ್ತು ಗೆಲ್ಲೇಬೇಕು ಈ ಸಲ ಈ ಕಪ್ ಅನ್ನೋ ಥರದ ಹಠಾನ? 100%. ಯಾಕಂದರೆ 4th ಸೀಸನ್ ಬಂದಿರೋದು ಅದು ನಮ್ಗೆ ಭಾಳ ಫಸ್ಟ್ ಖುಷಿಯಾದ ವಿಷಯ. ಯಾಕಂದ್ರೆ ಸಕ್ಸಸ್ಫುಲ್ಲಾಗಿ ಆಗ್ತಾ ಇರೋದು, ಅಡೆತಡೆ ಇಲ್ದೇನೆ ಆಗ್ತಾ ಇರೋದು, ಭಾಳ ನೀಟಾಗಿ ಆಗ್ತಾ ಇರೋದು ನಮ್ಗೆ ಭಾಳ ಖುಷಿಯಾದ ವಿಷಯ. ಸೊ 100% ನಾವು ಎಲ್ಲರೂ ಗೆಲ್ಲೇಬೇಕಂತ ಆಡ್ತಿದ್ವಿ. ಫಸ್ಟ್ ಸೀಸನ್ ನಾವು ಗೆದ್ದಿದ್ದು, ಸೆಕೆಂಡ್ ಸೀಸನ್ ಗಣೇಶ್ ಗೆದ್ದಿದ್ರು, ಥರ್ಡ್ ಬಂದ್ಬಿಟ್ಟು ಧನಂಜಯಗೆ. ಸೊ ಈ ಸೀಸನ್ ಎಲ್ಲರೂ ಅದೇ ಇದರಲ್ಲಿದ್ದೀವಿ, ನಾ ಗೆಲ್ತಿದ್ದೆ. ನಮಗೂ ಅಷ್ಟೇ ನಾವು ಗೆಲ್ಲಬೇಕಂತ ಆಸೆ. ಅದಕ್ಕೆ ಸಿನ್ಸಿಯರಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ, ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಅವತ್ತು ಫೀಲ್ಡ್ ಏನಾಗುತ್ತೆ ಅನ್ನೋದು ವಿ ಹ್ಯಾವ್ ಟು ಡಿಸೈಡ್. ಶಿವಣ್ಣ ಏನು ಅಂತ ಅಂದರೆ ಬ್ಯಾಟ್ಸ್ಮ್ಯಾನ ಅಥವಾ ಬೌಲರ್ ಅಥವಾ ಆಲ್ರೌಂಡರ? ಸಿನಿಮಾದಲ್ಲಿ ಎಲ್ಲ ಝೋನರನ್ನು ಆಡುಮುಟ್ಟದ ಸೊಪ್ಪಿಲ್ಲ, ಶಿವಣ್ಣ ಮಾಡಿದ ಕಥೆ ಇಲ್ಲ ಅನ್ನೋ ಥರದ ಸಿಚುವೇಶನ್ ಈಗ ಈಗಿನ ಪರಿಸ್ಥಿತಿ. ನಾನು ಆಲ್ರೌಂಡ್ರೆ ಫಸ್ಟಿಂದ ಅಷ್ಟೇ. ಯಾವಾಗ ನಾನು ಕ್ರಿಕೆಟ್ ಆಡ್ತೀವಿ ಮಾಡಿದೆ, ಐ ವಾಸ್ ಅ ಫಾಸ್ಟ್ ಬೌಲರ್, ದೆನ್ ಐ ಕನ್ವರ್ಟ್ ಇನ್ ಟು ಸ್ಪಿನ್. ಆಮೇಲೆ ಓಪನಿಂಗ್ ಬ್ಯಾಟ್ಸ್ಮನ್ ಮಾಡ್ತಾಯಿದ್ದೆ. ದೆನ್ ಲೇಟರ್ ಆನ್ ಐ ಸ್ಟಾರ್ಟ್ ಗೋಯಿಂಗ್ 3 ಡೌನ್ 4 ಡೌನ್ ಹಂಗೆ ಹೋಗ್ತಿದ್ದೆ. ಸ್ವಲ್ಪ ಈ ಏನಂತೀವಿ 1 ಡೌನ್ 2 ಡೌನ್ ಅದಾದಮೇಲೆ ಹೋಗ್ತಿದ್ದೆ ಲೇಟರ್ ಆನ್ ಸ್ಟೇಜಸ್ಲಿ. ಆಮೇಲೆ ಯಾವಾಗ ನನಗೆ ಈ ಲೈನ್ಲಿ ಬಂದು ಆಮೇಲೆ ಕ್ರಿಕೆಟ್ ಆಡೋದು ಅಷ್ಟು ಇದಾಗ್ತಿರಲಿಲ್ಲ. ಬಟ್ ಇವಾಗ ಐ ಆಮ್ ಟ್ರೈಯಿಂಗ್. ನೋಡೋಣ ಅವತ್ತು ಪರಿಸ್ಥಿತಿ ಹೆಂಗಿರುತ್ತೋ ಅದ್ರ ಪ್ರಕಾರ ಹೋಗುತ್ತೆ. ಯಾರಿಗೆ ಎಚ್ಚರಿಕೆ ಕೊಡ್ತಿದ್ದೀರಿ ಶಿವಣ್ಣ? ಫಾಸ್ಟ್ ಬೌಲಿಂಗಲ್ಲಿ ನಾನು ನಿಮ್ಮ ವಿಕೆಟ್ ತೆಗಿತೀನಿ ಅಂತ ಯಾರಿಗೆ ನೀವು ಎಚ್ಚರಿಕೆ ಕೊಡ್ಬೋದು? ನಾ ಯಾರಿಗೂ ಎಚ್ಚರಿಕೆ ಕೊಡಲ್ಲಮ್ಮ. ವಿಕೆಟ್ ಇಸ್ ಅ ವಿಕೆಟ್, ಅದು ಯಾರು ವಿಕೆಟ್ ಆದರೆ ಏನು. ಬಟ್ ಒಂದು ಆಸೆ ಏನಂದರೆ ಯಾವ್ದಾರು ಇಂಟರ್ನ್ಯಾಷನಲ್ ವಿಕೆಟ್ ತಗೊಳಕ್ಕಲ್ಲ ಅಂತ ನೋಡ್ತಾ ಇದ್ದೀವಿ, ನೋಡೋಣ. ಅಂದರೆ ಸಾಕಷ್ಟು ಜನ ಇದ್ದಾರೆ ಇಂಟರ್ನ್ಯಾಷನಲ್ ಪ್ಲೇಯರ್ಸು ಕೂಡ, ಸ್ಟಾರ್ ಪ್ಲೇಯರ್ಸು ಕೂಡ, ಅವ್ರ ವಿಕೆಟ್ ತೆಗಿಬೇಕನ್ನೋ ಆಸೆ ನಿಮ್ಗೆ? ಆಸೆ ಇದೆ 100%. ಯಾರು ವಿಕೆಟ್ ಬಿದ್ದರೆ ಅದು ಪ್ರೈಸ್ ತಾನೆ. ಈಗ ಇಂಟರ್ನ್ಯಾಷನಲ್ ವಿಕೆಟ್ ತಗೊಂಡೆ ಅನ್ನೋದೇ ಒಂದು ಹೆಮ್ಮೆ. ಸೊ ನಮಗೆ ಅದು ಖುಷಿ ಅನಿಸುತ್ತೆ. ಯಾಕಂದ್ರೆ ಲಾಸ್ಟ್ ಟೈಮ್ ಸುನಿಲ್ ಅವ್ರು ತಗೊಂಡಿದ್ರು ಒಂದು ವಿಕೆಟ್ನ, ಅದು ನಂಗೆ ಭಾಳ ಇಷ್ಟ ಆಯ್ತು. ಅದು ದೆನ್ ಐ ವೆಂಟ್ ಅಂಡ್ ಹಗ್ಡ್ ಹಿಮ್ ಆಲ್ಸೋ. ನನಗೆ ತುಂಬ ಆಸೆ, ಯಾಕಂದರೆ ಅದು ನಾಟ್ ದಟ್ ಅವತ್ತು ಕ್ರಿಕೆಟ್ ಗೇಮೇ ನೋಡಿ ಅದೇನೆ. ಅವ್ರು ಹೆಂಗೆ ಔಟ್ ಆಗ್ಬಿಟ್ರು ಅನ್ನೋದು ಪ್ರಶ್ನೆ ಇಲ್ಲ. ಅವತ್ತು ಯಾರೇ ಆಡಿದ್ರು ಗೇಮಾಗಿ ತಗೋಬೇಕು. ಇಟ್ಸ್ ಎ ಸ್ಪೋರ್ಟಿಂಗ್ ಸ್ಪಿರಿಟ್ ಅಷ್ಟೇ. ಅಲ್ಲಿ ಬಂದ್ಬಿಟ್ಟು ಅವ್ರನ್ನ ಔಟ್ ಮಾಡಿಬಿಟ್ಟೆ ಅನ್ನೋದು ಒಂದು ಸಂತೋಷನೇ ಅಷ್ಟೇ ಹೊರತು ಅದರಿಂದ ನೀನು ತಿರ್ಗಾ ಹೋಗಿ ಇಂಡಿಯಾಗೆ ಆಡೋಕ್ಕಾಗಲ್ಲ. ಅದು ಸುಮ್ಮನೆ. ಇದು ಬಂದ್ಬಿಟ್ಟು ಒಂದು ಓಕೆ ಹೆಮ್ಮೆ, ಒಂದು ವಿಕೆಟ್ ತಗೊಂಡ್ಬಿಟ್ಟಪ್ಪ ಅನ್ನೋದು ಒಂದು ಹೆಮ್ಮೆ. ದಟ್ಸ್ ದ ಪವರ್ ಆಫ್ ಕ್ರಿಕೆಟ್ ಅಷ್ಟೇ. ಏನು ನಿರೀಕ್ಷೆ ಮಾಡ್ಬೋದು? ಜನಕ್ಕೆ ಏನು ಹೇಳ್ತೀರಿ ಶಿವಣ್ಣ? ಅಂದರೆ ಈ ಥರದ ಒಂದು 4ನೇ ಸೀಸನ್ನು ಎಲ್ಲ ಸ್ಟಾರ್ಗಳು ಕೂಡ ಒಂದು ಗ್ರೌಂಡಲ್ಲಿ ಸೇರೋದೇ ಒಂದು ಅಪರೂಪದ ಕ್ಷಣಗಳಿವೆಲ್ಲ. ಏನು ಹೇಳ್ತೀರಿ ಜನ? ಒಂದು ಎಂಟರ್ಟೈನ್ಮೆಂಟು, ಒಂದು ಟುಗೆದರ್ನೆಸ್ಸು, ಒಂದು ಏನಂತೀವಿ, ಒಂದು ಎಲ್ಲರೂ ಸೇರಿ ಒಂದು ಪ್ಲ್ಯಾಟ್ಫಾರ್ಮ್ ನಾವೆಲ್ಲ ಅಣ್ಣ ತಮ್ಮದಿರ್ತಾರೆ ಇರೋದಿದೆಯಲ್ಲ, ಅದೊಂದು ಒಳ್ಳೆ ಒಂದು ಎಂಟರ್ಟೈನ್ಮೆಂಟ್. ಜೊತೆಲಿ ಆ ಸ್ಪಿರಿಟ್ ಆಫ್ ದ ಗೇಮು, ಆಮೇಲೆ ವ್ಯಾಲ್ಯೂ, ಆ ಗೇಮ್ಗೆ ಕೊಡೋಂಥ ವ್ಯಾಲ್ಯೂ. ಯಾಕಂದರೆ ಸುಮ್ಮನೆ ಹೋಗಿ ಯಾವುದೋ ಗ್ರೌಂಡ್ ಆಡ್ಬಿಡ್ಬೋದಾಯ್ತು, ಬಟ್ ಚಿನ್ನಸ್ವಾಮಿ ಸ್ಟೇಡಿಯಮ್ಲೇ ಆಡಬೇಕು, ಅಲ್ಲೇ ಆಡಬೇಕು ಅನ್ನೋದು ಒಂದು ಇದಿದೆಯಲ್ಲ, ದಟ್ ಈಸ್ ವೆರಿ ಡಿಫ್ರೆಂಟ್. ಯಾವ ಟೀಮ್ ನಿಮಗೆ ಟಫ್ ಕಾಂಪಿಟೇಟರ್ ಅನಿಸ್ತಿದೆ? ಆಲ್ಮೋಸ್ಟ್ ಎಲ್ಲ ಟೀಮು, ಇವ್ರ ಟೀಮ್ ಅವ್ರ ಟೀಮ್ ಅಂತ ಎಲ್ಲ ಟೀಮು ಚೆನ್ನಾಗಿದೆ. ಈ ಸತಿ ಎಲ್ಲ ಟೀಮ್ಗೂ ಈವನ್ ಪಾಯ್ಸ್ಡ್ ಆಗಿದೆ, ತುಂಬ ಚೆನ್ನಾಗಿದೆ. ಸ್ಟಾರ್ ಪ್ಲೇಯರ್ಗಳು ಕೂಡ ಬರ್ತಿದ್ದಾರೆ, ಅಂದರೆ ಬೇರೆ ಬೇರೆ ದೇಶಗಳಿಂದಲೂ ಕೂಡ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಯಾವಾಗಲೂ ಅದೇ 2-3 ಸೀಸನ್ದ ಬರ್ತಾ ಇದ್ದಾರೆ. 3rd ಸೀಸನ್ ಅವರು ತುಂಬ ಇಂಟ್ರೆಸ್ಟ್ ತೋರಿಸಿ ಬರ್ತಿರೋದು 100%. ಅದು ನಮಗೆ ಭಾಳ ಖುಷಿಯಾದ ವಿಷಯ. ಯಾಕಂದರೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಜೊತೆಲಿ ಅವ್ರಿಗೂ ಒಂದು ಹೊಂದಾಣಿಕೆ. ಅವ್ರಿಗೆ ಇವಾಗ ಎಲ್ಲ ಸಿನಿಮಾನು ಪ್ಯಾನ್ ವರ್ಲ್ಡ್ ಆಗಿರೋದ್ರಿಂದ ಎವ್ರಿಬಡಿ ವಿಲ್ ಸಿ. ಇಂಡಿಯನ್ ಸಿನಿಮಾಸ್ನ ಜಾಸ್ತಿ ಹೊರಗಡೆ ಜನ ಜಾಸ್ತಿ ನೋಡ್ತಾ ಇರೋದು. ಅದರಿಂದ ಅವ್ರಿಗೂ ಆಸೆ, ನಮ್ಮ ಸ್ಟಾರ್ಸ್ ಜೊತೆ ಆಡ್ತಾ ಇದ್ದೀವಿ ಅಂತ ಒಂದು ಹೆಮ್ಮೆ, ನಮಗೂ ಅವ್ರ ಜೊತೆ ಆಡ್ತಿದ್ದೀವಿ ಅಂತ ಒಂದು ಹೆಮ್ಮೆ. ಯಾಕಂದರೆ ಅಂಥ ಒಂದು ಸ್ಟಾರ್ ಪ್ಲೇಯರ್ಸ್ ಜೊತೆಲಿ. ಸೊ ಇದು ಒಂದೊಳ್ಳೆ ಟುಗೆದರ್. ಅಲ್ಲೂ ಒಂದು ಅನ್ಯೋನ್ಯತೆ ಇದೆ, ಒಂದು ಯೂನಿಟಿ ಇದೆ. ಈಗ ಆಡದೇ ಇರೋರು ಕೂಡ ಸ್ಟಾರ್ ಪ್ಲೇಯರ್ಗಳಿದ್ದಾರೆ, ಅವರು ಎಲ್ಲರೂ ಬರ್ತಾರಾ ಈ ಟೂರ್ನಿಮೆಂಟಲ್ಲಿ? ಅಲ್ಲಿ ಬಂದು ವಿಸಿಟ್ ಹಾಕುವಂಥದ್ದು? 100% ಬರ್ತಾರೆ, ಎಲ್ಲರೂ ಬರ್ತಾರೆ. ಎಲ್ಲರಿಗೂ ಇನ್ವೈಟ್ ಮಾಡಿ. ಎಲ್ಲರಿಗೂ ಇನ್ವೈಟ್ ಮಾಡಿ.